ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತಗಳನ್ನು ನೋಡಿಕೊಳ್ಳೋಣ. ಹಾಲೆಲೂಯ. ನೀನು ಸತ್ತರೂ ಬದುಕುವನು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾನೆ, ಯೇಸು ನಿನ್ನ ಜೊತೆಗಾರನಾಗಿದ್ದಾನೆ. ಇಲ್ಲೊಂದು ವಚನಗಳನ್ನು ನೋಡಿಕೊಳ್ಳೋಣ. ಆ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 49ನೇ ವಚನ, ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯೋದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಹಾಲೆಲೂಯ. ಇಲ್ಲೊಂದು ಪ್ರಧಾನ ಮಂತ್ರಿ ದೇವರ ಬಳಿಗೆ ಬಂದಿದ್ದಾನೆ. ದೇವರ ಬಳಿಗೆ ಬಂದು, ನನಗೆ ಒಬ್ಬನೇ ಮಗನು ಸಾಯುತ್ತಾ ಇದ್ದಾನೆ, ಅವನು ಸಾಯೋದಕ್ಕಿಂತ ಮುಂಚಿತವಾಗಿ ನೀನು ಬಂದು ಅವನನ್ನು ಬದುಕಿಸಬೇಕೆಂಬುದಾಗಿ ಕೇಳುತ್ತಾ ಇದ್ದಾನೆ. ಅಲ್ಲಿ ಯೇಸು ನಿಂತಿರುವ ಜಾಗದಲ್ಲಿ ಹೇಳಿರುವುದು, ಹೋಗು, ನಿನ್ನ ಮಗನು ಬದುಕೋನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ಬಲದಲ್ಲಿ ಶಕ್ತಿ ಇದೆ. ಪ್ರೈಸ್ ದ ಲಾರ್ಡ್. ದೇವರ ನಾಮದಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ದೇವರು ಒಂದು ಮಾತು ಹೇಳಿದರೆ ಸತ್ತರೂ ಸಹ ಬದುಕೋನು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಾಲೆಲೂಯ. ನಾವು ನಂಬಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಆ ಬೇಡಿಕೊಳ್ಳುವಾಗಲೇ ಪರಿಶುದ್ಧಾತ್ಮನು ನಮಗೆ ತುಂಬಿಸುತ್ತಾನೆ. ಪವಿತ್ರಾತ್ಮನು ನಮ್ಮನ್ನು ತುಂಬಿಸಿ ಆ ಇರುವ ಎಲ್ಲ ಇಕ್ಕಟ್ಟುಗಳಿಂದಾಗಲಿ ನಾವು ಯಾವುದು ಕಳೆದುಕೊಂಡಿದ್ದೇವೋ ಅದನ್ನೆಲ್ಲ ಯೇಸು ಒದಗಿಸುತ್ತಾರೆ. ಹಾಲೆಲೂಯ. ಯೇಸುವಿನ ವಾಕ್ಯ ಜೀವವಿದೆ. ಯೇಸು ಸತ್ತಿಲ್ಲ, ಆತನು ಜೀವವಾಗಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ನಮ್ಮಲ್ಲಿರುವ ಆಸ್ತಿ ಅಂತಸ್ತು, ನಮ್ಮಲ್ಲಿರುವ ಬಂಧು ಬಾರದವರು ನಮ್ಮಿಂದ ದೂರವಾದರೂ ಯೇಸು ಪವಿತ್ರಾತ್ಮದಿಂದ ಆತನ ತುಂಬಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಮನುಷ್ಯನ ಮೇಲೆ ಭರವಸೆ ಇಡುವುದಕ್ಕಿಂತಲೂ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಸತ್ತರು ಬದುಕಿಸುವ ದೇವರಾಗಿದ್ದಾನೆ, ಸತ್ತರು ಜೀವ ಕೊಡುವ ದೇವರಾಗಿದ್ದಾನೆ. ಈ ರಾಜ್ಯ ಎಡಬಿಡದೆ ಬೇಡಿಕೊಳ್ಳುತ್ತಾ ಇದ್ದಾನೆ, ಪ್ರಭುವೇ, ನನಗೆ ಒಬ್ಬನೇ ಮಗನು, ನೀನು ಬಂದು ಆತನನ್ನು ಬದುಕಿಸಬೇಕೆಂದು ಕೇಳಿದನು. ಹಲ್ಲೆಲೂಯ. ಆದರೆ ದೇವರ ಆತ್ಮನಿಂದ, ಪರಿಶುದ್ಧ ಆತ್ಮನು, ದೇವರು ಹೇಳಿರುವುದು ವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯ. ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಯೇಸು ಕ್ರಿಸ್ತನು ಹೇಳಿರುವುದು. ಹಲ್ಲೆಲೂಯ. ನೀನು ಭಯಪಡಬೇಡ. ಹಲ್ಲೆಲೂಯ. ಈ ರಾಜನಿಗೆ ಸಹಾಯ ಮಾಡಿರುವ ಯೇಸು ನಿನ್ನ ಮಧ್ಯದಲ್ಲಿದ್ದಾರೆ. ಆತನು ನಿನಗೆ ಸಹಾಯ ಮಾಡುತ್ತಾರೆ. ಆತನು ನಿನಗೆ ಕೈ ಬಿಡುವವನಲ್ಲ, ನಿನ್ನನ್ನು ತೊರೆದು ಬಿಡುವವನಲ್ಲ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸು ಸತ್ತಿರುವುದು ಎದಕ್ಕೋಸ್ಕರ ಗೊತ್ತಾ? ಆತನು ನಮ್ಮನ್ನು ಬದುಕಿಸುವುದಕ್ಕಾಗಿ ಸತ್ತಿರುವುದು. ಹಲ್ಲೆಲೂಯ. ಹಲ್ಲೆಲೂಯ. ಅನೇಕರು ಗೊತ್ತಿಲ್ಲದವರು, ಅಯ್ಯೋ, ಅವನು ಅನೇಕರಿಗೆ ಬದುಕಿಸುತ್ತಾನೆ, ತನ್ನನ್ನು ತಾನೇ ಬದುಕಿಸಿಕೊಳ್ಳಲಿಲ್ಲ ಎಂದು ಯೋಚನೆ ಮಾಡುತ್ತಿರುವುದು. ಆತನು ಸತ್ತಿರುವುದು ನನ್ನ ಪಾಪಕ್ಕಾಗಿ. ಹಲ್ಲೆಲೂಯ. ಆತನು ಸತ್ತಿರುವುದು ನನ್ನ ಪಾಪಕ್ಕಾಗಿ. ನನ್ನ ಪಾಪಕ್ಕಾಗಿ ಯೇಸು ಸತ್ತಿದರು, ಆತನು ಪುನಃ ಜೀವಿತವಾಗಿ ಎದ್ದಿದರು. ಆತನು ತಾನು ಈ ಭೂಮಿಯಲ್ಲಿ ಆತನ ಮೇಲೆ ತಪ್ಪು ಹೊರಿಸುವಾಗ ಒಂದೂ ತಪ್ಪಾದರೂ ಸಿಗಲಿಲ್ಲ. ಯೇಸು ಜೀವವಾಗಿದ್ದಾರೆ, ಯೇಸು ಪರಿಶುದ್ಧನಾಗಿದ್ದಾರೆ. ಯೇಸುವಿನ ನಾಮ ಪರಿಶುದ್ಧವಾದ ನಾಮ. ಆ ನಾಮದಲ್ಲಿ ನೀನು ಏನೇ ಬೇಡಿಕೊಂಡರೂ ಯೇಸು ನಿನಗೆ ಒದಗಿಸುತ್ತಾರೆ. ಆ ನಾಮದಲ್ಲಿ ನೀನು ಏನೇ ಕೇಳಿಕೊಂಡಿದ್ರು ಯೇಸು ಒದಗಿಸುತ್ತಾರೆ. ನೀನು ಅನಾಥನಲ್ಲ, ನೀನು ಯೇಸುವಿನ ಮಗಳು, ನೀನು ಯೇಸುವಿನ ಮಗನು, ನೀನು
ಯೇಸುವಿನ ಮಗನು, ನಿನ್ನ ಲೈಫ್ ಇಲ್ಲಿಗೆ ಮುಗಿದೋಯ್ತೆಂದು ಚಿಂತೆ ಮಾಡಬೇಡ. ಇಲ್ಲಿ ಯೇಸು ಆ ರಾಜನ ಮೇಲೆ ಮಗನನ್ನು ಬದುಕಿಸಿರುವ ಯೇಸು ನಿನ್ನನ್ನು ನಿನ್ನ ಲೈಫದಿಂದ, ನಿನ್ನನ್ನು ನಿನ್ನ ಸಮಸ್ಯೆಗಳಿಂದ ಯೇಸು ಬದುಕಿಸುತ್ತಾರೆ. ಅದು ಎಷ್ಟೇ ಕಠಿಣವಾದ ಸಮಸ್ಯೆ ಇರಬಹುದು, ಅದು ಎಷ್ಟೋ ಘೋರವಾದ ಸಮಸ್ಯೆವಾಗಿರ್ಬೋದು, ಅದು ಪಾಪವಾಗಿರ್ಬೋದು, ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಯೇಸು ನಿನ್ನ ಪಾಪದಿಂದ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಇವತ್ತೊಂದು ಎಕ್ಸಾಂಪಲ್ ನೀನು ಕೇಳಿಕೋ. ಹಲ್ಲೆಲೂಯಾ. ಹುಟ್ಟಿದಿಂದಲೇ ಮೂಕನಾಗಿದ್ದಾನೆಂದು ಭಯಪಡಬೇಡ. ಯೇಸುವಿನ ನಾಮದಿಂದ ಆ ಮೂಕನ ಬಾಯನ್ನು ತೆರೆಯುತ್ತದೆ. ಆ ಮೂಕನು ಮಾತನಾಡುವಾಗ ಅವನು ಯೇಸುವನ್ನು ಸ್ತುತಿಸುತ್ತಾನೆ, ಯೇಸುವಿನ ನಾಮ ಮಹಿಮೆ ಪಡಿಸುತ್ತಾನೆ. ರೋಗ ಬಂದಿರುವುದು ಒಳ್ಳೆಯದಕ್ಕಾಗಿ, ಅವಮಾನ ಬಂದಿರುವುದು ಒಳ್ಳೆಯದಕ್ಕಾಗಿ. ಯೇಸುವಿಗೆ ಸ್ತೋತ್ರವಾಗಲಿ. ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಒಂದು ಕುಂಟನಿಗೆ ಕಾಲು ಬಂದಿದ ಮೇಲೆ ಅವನು ಆಲಯವೆಲ್ಲ ಕುಣಿದಾಡುತ್ತಾ ಹೋಗುತ್ತಾನೆ. ಅವನು ಆಲಯದವೆಲ್ಲ ಕುಣಿದಾಡುತ್ತಾ ಹೋಗುತ್ತಾನೆ. ಅಲ್ಲಿರುವ ರಾಜ್ಯರು ಕೇಳುತ್ತಾರೆ, ಇವನು ಇಲ್ಲಿ ಭಿಕ್ಷೆ ಬೇಡುತ್ತಾ ಕುಂಟನಾಗಿದ್ದನಲ್ಲ, ಇವನಿಗೆ ಕಾಲು ಹೇಗೆ ಬಂದಿದವು? ಅವನಿಗೆ ಯೇಸು ಕೊಟ್ಟಿದ್ದಾನೆ, ಯೇಸುವಿನ ನಾಮದಲ್ಲಿ ಅವನಿಗೆ ಕಾಲು ಬಂದವೆ ಅಂತಂದ್ರೆ ಅನೇಕರು ನೋಡಿ ಅದಕ್ಕೆ ನೋಡಿ ಕೋಪಗೊಳ್ಳುತ್ತಾರೆ, ಅನೇಕರು ನೋಡಿ ಅದಕ್ಕೆ ಆಶ್ಚರ್ಯ ಪಡುತ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ನೋಡಿ ಸಹ ಅನೇಕ ಜನರು ಆಚಾರ ಪಡುವ ರೀತಿಯಲ್ಲಿ ನಿನಗೆ ದೇವರು ಬೆಳೆಸುತ್ತಾನೆ. ಅವರ ಮಧ್ಯದಲ್ಲಿ ದೇವರು ಬೆಳೆಸುತ್ತಾನೆ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದಾನೆ. ಹಲ್ಲೆಲೂಯಾ. ಯೇಸು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಯೇಸು ಬಿಡುಗಡೆ ಮಾಡಿದರೆ ಅದು ಸಂಪೂರ್ಣವಾದ ಬಿಡುಗಡೆ. ಮತ್ತೆ ನಿನಗೆ ಆ ಸೈತಾನ್ ಹಿಡಿಯೋದಿಲ್ಲ. ಅವಮಾನವಾಗಿದೆನೆಂದು ಭಯಪಡಬೇಡ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಯೇಸು ನಿನ್ನನ್ನು ಗೌರವಿಸುತ್ತಾನೆ. ನೀನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡ. ದೇವರ ವಾಕ್ಯಗಳನ್ನು ಓದೋದು ನಿಲ್ಲಿಸಬೇಡ. ದೇವರ ಸುವಾರ್ತೆ ಸಾರೋದನ್ನು ನಿಲ್ಲಿಸಬೇಡ. ಯೇಸು ನಿನ್ನ ಸಂಗಡಿದಾನೆ. ಅದೇ ಯೇಸು ನಿನ್ನ ಕೈ ಹಿಡಿದು ಎತ್ತುತ್ತಾನೆ. ಹಲ್ಲೆಲೂಯಾ. ಹಾಲೆಲ್ಲೂಯಾ. ಯೇಸು ಈ ರಾಜನ ಮಗಳಿಗೆ ಈ ಬದುಕಿಸಿದ ಹಾಗೆ ನಿನ್ನನ್ನು ಸಹ ಬದುಕಿಸುತ್ತಾನೆ. ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ನೀನು ಕೇಳಿರುವುದು ಎಲ್ಲವನ್ನು ಯೇಸು ಕೊಡುತ್ತಾರೆ. ನೀನು ಕೇಳಿರುವುದೆಲ್ಲವನ್ನು ಯೇಸು ಮಾಡುತ್ತಾರೆ. ನಿನಗಾಗಿ ಪ್ರಾಣ ಕೊಟ್ಟಿರುವ ಯೇಸು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆತ ನೀನು ಕೇಳಿರುವುದೆಲ್ಲವನ್ನು ಕೊಡುವುದಕ್ಕೆ ಸರ್ವಶಕ್ತನಾಗಿದ್ದಾನೆ. ಎಡಬಿಡದೆ ಪ್ರಾರ್ಥನೆ ಮಾಡು. ನಿನ್ನ ಸೇವೆ ಬೀಳುವುದಿಲ್ಲ, ನಿನ್ನ ಸೇವೆ ನಿಂತುಕೊಳ್ಳುತ್ತದೆ. ಆ ಸೇವೆಯನ್ನು ನಡೆಸುವುದಕ್ಕಾಗಿ ದೇವರ ಕೃಪೆ ಕೊಡುತ್ತಾನೆ. ಯಾವ ಇಕ್ಕಟ್ಟುಗಳನ್ನು ಅದಕ್ಕೆ ಮುಚ್ಚಿಕೊಳ್ಳಲಾರದಂಗೆ ದೇವರ ಸಹಾಯ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.